ತ್ರಯೇಕ ದೇವರ ಮಹೋತ್ಸವ. ಸತ್ವದಲ್ಲಿ ಏಕತೆ, ವ್ಯಕ್ತಿಯಲ್ಲಿ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮ ಎನ್ನುವ ಮೂವರು ವ್ಯಕ್ತಿಗಳು. ಪ್ರಿಯರೇ, ಪ್ರತಿ ಕ್ರೈಸ್ತ ಪ್ರಾರ್ಥನೆಯು ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರಂಭವಾಗುತ್ತದೆ. ಇದು ಕೇವಲ ನುಡಿಗಳಲ್ಲ, ಇದು ನಮ್ಮ ಇಡೀ ಜೀವನ ತ್ರಯೇಕ ದೇವರ ಸಹಭಾಗಿತ್ವದಲ್ಲಿ ನಡೆಯುತ್ತಿದೆ ಎಂಬ ಘೋಷಣೆ. ಇಂದು ತ್ರಯೇಕ ದೇವರ ಮಹೋತ್ಸವದಂದು ಧರ್ಮಸಭೆಯು ದೇವರ ಬಗ್ಗೆ ಒಂದು ಒಗ್ಗಟ್ಟನ್ನು ಬಿಡಿಸುವುದಕ್ಕೆ ನಮ್ಮನ್ನು ಆಹ್ವಾನಿಸುವುದಿಲ್ಲ, ಬದಲಾಗಿ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮನಾಗಿ ನಮ್ಮ ಹತ್ತಿರ ಬಂದ ದೇವರೊಂದಿಗೆ ಸಂಬಂಧವನ್ನು ಪ್ರವೇಶಿಸಲು ಕರೆ ನೀಡುತ್ತಿದ್ದಾರೆ. ತ್ರಯೇಕ ದೇವರು ಎಂದರೆ ಕ್ರೈಸ್ತ ನಂಬಿಕೆಯ ಕೇಂದ್ರ ರಹಸ್ಯ. ಒಬ್ಬನೇ ದೇವರು, ಮೂವರು ದೈವಿಕ ವ್ಯಕ್ತಿಗಳು. ಇದು ಮಾನವ ತಿಳುವಳಿಕೆಗೆ ಮೀರಿದ ಪ್ರೀತಿಯ ರಹಸ್ಯ. ಆದ್ದರಿಂದ ಸಂತ ಅಗಸ್ಟಿನ್ ಹೇಳುತ್ತಾರೆ, ನೀವು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಅದು ದೇವರೇ ಅಲ್ಲ. ಆದರೂ ನಾವು ತ್ರಯೇಕ ದೇವರನ್ನು ಅನುಭವಿಸುತ್ತಿದ್ದೇವೆ. ನಾವು ತಂದೆಯಿಂದ ಅಥವಾ ಪಿತನಿಂದ ಸೃಷ್ಟಿಸಲ್ಪಟ್ಟೆವು, ಸುತನಾದ ಯೇಸುವಿನಲ್ಲಿ ನಾವು ವಿಮೋಚನೆ ಪಡೆದೆವು, ಪವಿತ್ರಾತ್ಮನಿಂದ ನಾವು ಪ್ರೇರೇಪಣೆಗೊಂಡು ಮಾರ್ಗದರ್ಶನೆಯನ್ನು ಪಡೆಯುತ್ತಿದ್ದೇವೆ. ತ್ರಯೇಕ ದೇವರು ನಮಗೆ ಕಲಿಸುವ ಸತ್ಯವೇನು? ವಾಸ್ತವದ ಆಳದಲ್ಲಿ, ಕೇಂದ್ರದಲ್ಲಿ ಒಂಟಿತನ ಅಲ್ಲ, ಅಧಿಕಾರ ಅಲ್ಲ, ಅವ್ಯವಸ್ಥೆ ಅಲ್ಲ, ಬದಲಾಗಿ ಸಂಬಂಧ ಇದೆ, ಏಕತೆ ಇದೆ, ಪ್ರೀತಿ ಇದೆ. ದೇವರು ಹೇಗಿರುತ್ತಾರೆ? ಮೋಶೆ ಸಿನಾಯಿ ಪರ್ವತದಲ್ಲಿ ದೇವರನ್ನು ಭೇಟಿಯಾದಾಗ ದೇವರು ತನ್ನನ್ನು ಹೀಗೆ ಪ್ರಕಟಿಸಿದನು: ಕರುಣಾಮಯಿ ಮತ್ತು ದಯಾಮಯ ದೇವರು, ಕೋಪಕ್ಕೆ ನಿಧಾನ, ದಯೆ ಮತ್ತು ನಿಷ್ಠೆಯಲ್ಲಿ ಸಮೃದ್ಧ. ದೇವರು ಭಯದಿಂದಲ್ಲ, ಕರುಣೆಯಿಂದ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. ಯೇಸು ಇದನ್ನು ಇನ್ನೂ ಸ್ಪಷ್ಟಪಡಿಸುತ್ತಾರೆ. ದೇವರು ಲೋಕವನ್ನು ಎಷ್ಟೊಂದು ಪ್ರೀತಿಸಿದನೆಂದರೆ ತನ್ನ ಏಕೈಕ ಪುತ್ರನನ್ನೇ ಕೊಟ್ಟನು. ಗಮನಿಸಿ, ದೇವರು ಲೋಕವನ್ನು ಖಂಡಿಸಲು ಬಂದಿಲ್ಲ, ಪ್ರೀತಿಸಲು ಬಂದನು. ತಂದೆ ಪ್ರೀತಿಸುತ್ತಾನೆ, ಮಗ ಕೊಡಲ್ಪಡುತ್ತಾನೆ, ಪವಿತ್ರಾತ್ಮ ಆ ಪ್ರೀತಿಯನ್ನು ನಮ್ಮೊಳಗೆ ಮುಂದುವರಿಸುತ್ತಾನೆ. ಒಬ್ಬ ಪುಟ್ಟ ಹುಡುಗ ತನ್ನ ತಾಯಿಯನ್ನು ಕೇಳಿದ, ಅಮ್ಮ, ದೇವರು ಅಷ್ಟು ದೊಡ್ಡವನಾದರೆ ನಾನು ಆತನನ್ನು ಏಕೆ ನೋಡಲಾರೆ? ತಾಯಿ ನಗುತ್ತಾ ಕಿಟಕಿಯ ಕಡೆ ತೋರಿಸಿದಳು. ನಿನಗೆ ಸೂರ್ಯ ಕಾಣುತ್ತದೆಯೇ? ಹೌದು. ನೀನು ಅದನ್ನು ಮುಟ್ಟಬಲ್ಲೆಯಾ? ಇಲ್ಲ. ಆದರೆ ಅದರ ಉಷ್ಣತೆಯನ್ನು ಅನುಭವಿಸಬಹುದು, ಅದರ ಬೆಳಕನ್ನು ನೋಡಬಹುದು ಮತ್ತು ಅದರಿಂದಲೇ ಜೀವ ಅಸ್ತಿತ್ವದಲ್ಲಿದೆ. ತಾಯಿ ಮೃದುವಾಗಿ ಹೇಳಿದಳು, ದೇವರು ಹಾಗೆಯೇ. ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ತುಂಬ ಮಹಾನ್, ಆದರೂ ನಮ್ಮ ಜೀವನವನ್ನು ಬೆಳಕು ಮತ್ತು ಉಷ್ಣತೆಯಿಂದ ತುಂಬಲು ಸಾಕಷ್ಟು ಹತ್ತಿರ. ತ್ರಯೇಕ ದೇವರು ನಮಗೆ ಹೇಗೆ ಬದುಕಬೇಕೆಂದು ಕಲಿಸುತ್ತಾನೆ. ಸಂತ ಪ್ಯಾಟ್ರಿಕ್ ಶ್ಯಾಮ್ರಕ್ ಎಲೆಯನ್ನು ತೋರಿಸಿ 3 ಬೇರೆ ಬೇರೆ ಎಲೆಗಳು, ಆದರೂ ಒಂದೇ ಕಾಂಡ ಎನ್ನುತ್ತಾರೆ. ಮದರ್ ತೆರೇಸಾ ಹೇಳುತ್ತಾರೆ, ನಮಗೆ ಶಾಂತಿ ಇಲ್ಲದಿದ್ದರೆ ಅದಕ್ಕೆ ಕಾರಣ ನಾವು ಪರಸ್ಪರ ಸೇರಿದವರು ಎಂಬುದನ್ನು ಮರೆತಿದ್ದೇವೆ. ದೇವರು ಸ್ವತಃ ಸಹಭಾಗಿತ್ವವಾಗಿದ್ದಾರೆ. ವಿಭಜನೆ, ದ್ವೇಷ, ಸ್ವಾರ್ಥ ಎಂದಿಗೂ ದೇವರ ಪ್ರತಿರೂಪವನ್ನು ಪ್ರತಿಬಿಂಬಿಸುವುದಿಲ್ಲ. ಪಿತಾ ನಮಗೆ ಜೀವ ಕೊಡಲು ಕಲಿಸುತ್ತಾನೆ, ಸುತ ತ್ಯಾಗಮಯ ಪ್ರೀತಿಯನ್ನು ಕಲಿಸುತ್ತಾನೆ, ಪವಿತ್ರಾತ್ಮ ಏಕತೆ ಮತ್ತು ಶಾಂತಿಯನ್ನು ಕಲಿಸುತ್ತಾನೆ. ಪೋಪ್ ಬೆನೆಡಿಕ್ಟ್ 16 ಇವರು ಹೇಳುತ್ತಾರೆ, ವಿಶ್ವವು ಕುರುಡು ಅವಶ್ಯಕತೆಯಿಂದ ಸೃಷ್ಟಿಸಲ್ಪಟ್ಟಿಲ್ಲ, ದೈವಿಕ ಪ್ರೀತಿಯಿಂದ ಸೃಷ್ಟಿಸಲ್ಪಟ್ಟಿದೆ. ನಾವು ಆಕಸ್ಮಿಕವಲ್ಲ, ನಾವು ಪ್ರೀತಿಯಿಂದ, ತಂದೆಯಿಂದ ಸೃಷ್ಟಿಸಲ್ಪಟ್ಟೆವು, ಸುತನಿಂದ ಉದ್ಧಾರವಾದೆವು, ಪವಿತ್ರಾತ್ಮನಿಂದ ಪೋಷಿಸಲ್ಪಟ್ಟೆವು. ಆದ್ದರಿಂದ ನಾವು ತ್ರಯೇಕ ದೇವರನ್ನು ಕೇವಲ ವಿವರಿಸಬಾರದು, ತ್ರಯೇಕ ದೇವರನ್ನು ನಾವು ಜೀವಿಸಬೇಕು. ಪ್ರತಿ ಬಾರಿ ನಾವು ಶಿಲುಬೆಯ ಗುರುತನ್ನು ಹಾಕುವಾಗ ನಾವು ಪ್ರೀತಿಯಾಗಿರುವ ದೇವರ ರಹಸ್ಯವನ್ನು ಪ್ರವೇಶಿಸುತ್ತಿದ್ದೇವೆ ಎನ್ನುವುದನ್ನು ನೆನಪಿಸಿಕೊಳ್ಳೋಣ. ನಮ್ಮನ್ನು ಸೃಷ್ಟಿಸಿದ ಪಿತ, ನಮ್ಮನ್ನು ರಕ್ಷಿಸಿದ ಸುತ,
ಮತ್ತು ಯಾವಾಗಲೂ ನಮ್ಮೊಂದಿಗೆ ನಡೆಯುವ ಪವಿತ್ರಾತ್ಮ. ಆಮೆನ್.